ನಮಸ್ತೆ ವೀಕ್ಷಕರೇ, ಲಾ ಪಾಯಿಂಟ್ಗೆ ಸ್ವಾಗತ. ಇಂದು 2026-27ನೇ ರಾಜ್ಯ ಬಜೆಟ್ ಅನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಡಿಸಿದ್ದಾರೆ. ಇಲ್ಲಿ ಕ್ರಾಂತಿಕಾರಿ ಮತ್ತು ಸಂಚಲನ ಮೂಡಿಸುವಂತಹ ಘೋಷಣೆ ಮಾಡಿದ್ದಾರೆ. ಇನ್ನು ಮುಂದೆ ಕರ್ನಾಟಕದಲ್ಲಿ 16 ವರ್ಷದೊಳಗಿನ ಮಕ್ಕಳು ಸೋಷಿಯಲ್ ಮೀಡಿಯಾ ಬಳಸುವಂತಿಲ್ಲ. ಹೌದು, ಇದು ಅಧಿಕೃತವಾಗಿ ಘೋಷಣೆಯಾಗಿದೆ. ಇದು ಕೇವಲ ಮಾತಲ್ಲ, ಇದಕ್ಕೊಂದು ಕಾನೂನು ಚೌಕಟ್ಟು ಬರಲಿದೆ. ಈ ವಿಡಿಯೋದಲ್ಲಿ ಈ ಬ್ಯಾನ್ ಯಾಕೆ ಹಾಗೂ ಜಾರಿಗೆ ಹೇಗೆ ಬರುತ್ತೆ ಮತ್ತು ಕಂಪನಿಗಳಿಗೆ ಬೀಳುವಂತಹ ಭಾರಿ ದಂಡ ಏನು, ಇದರ ಸಂಪೂರ್ಣ ಲೀಗಲ್ ಮಾಹಿತಿ ನೀಡ್ತಾ ಇದ್ದೇನೆ. ವೆಲ್ಕಮ್ ಬ್ಯಾಕ್ ಟು ಲಾ ಪಾಯಿಂಟ್. ಸ್ನೇಹಿತರೆ, ಈ ನಿರ್ಧಾರದ ಹಿಂದೆ ಬದಲಾದ ಕಾರಣಗಳಿವೆ. ಸಿಎಂ ಸಿದ್ದರಾಮಯ್ಯನವರು ಬಜೆಟ್ ಭಾಷಣದಲ್ಲಿ ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. 16 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್ ಮತ್ತು ಸ್ನ್ಯಾಪ್ಚಾಟ್ಗಳಂತಹ ಪ್ಲಾಟ್ಫಾರ್ಮ್ಗಳನ್ನು ಬಳಸೋದ್ರಿಂದ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಕಾರಣ ಏನಪ್ಪಾ ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಹೆಚ್ಚುತ್ತಿರುವ ಮೊಬೈಲ್ ಚಟ, ಸೈಬರ್ ಬುಲ್ಲಿಂಗ್ ಅಂದ್ರೆ ಅಂತರ್ಜಾಲದಲ್ಲಿ ಕಿರುಕುಳ ಆಗಿರಬಹುದು ಮತ್ತು ಮಕ್ಕಳ ಮಾನಸಿಕ ಆರೋಗ್ಯ ಹದಗೆಡ್ತಾ ಇರುವಂತ ಸರ್ಕಾರದ ಕಳಕಳಿ ಇದಾಗಿದೆ. ಕಾರಣ ಏನಪ್ಪಾ ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಹೆಚ್ಚುತ್ತಿರುವ ಮೊಬೈಲ್ ಚಟ ಹಾಗೂ ಅಂತರ್ಜಾಲ ಅಂದ್ರೆ ಸೈಬರ್ ಜಾಲದಲ್ಲಿ ಕಿರುಕುಳ ನಡೀತಾ ಇರೋದು ಮತ್ತು ಮಕ್ಕಳ ಮಾನಸಿಕ ಆರೋಗ್ಯ ಹದಗೆಡ್ತಾ ಇರೋದು ಸರ್ಕಾರದ ಕಳವಳಕ್ಕೆ ಕಾರಣವಾಗಿದೆ. ಡಿಜಿಟಲ್ ಸುರಕ್ಷತೆ, ಮಕ್ಕಳನ್ನ ಅಶ್ಲೀಲ ಕಂಟೆಂಟ್ ಮತ್ತು ಆನ್ಲೈನ್ ವಂಚನೆಗಳಿಂದ ರಕ್ಷಿಸೋದು ಈ ಕಾನೂನಿನ ಮುಖ್ಯ ಉದ್ದೇಶವಾಗಿದೆ. ಇದು ಹೇಗೆ ಜಾರಿಗೆ ಬರುತ್ತೆ? ಈ ವಿಷಯವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಸರ್ಕಾರ ಕೆಲವು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲು ಮುಂದಾಗಿದೆ. ವಯಸ್ಸಿನ ದೃಢೀಕರಣ. ಇನ್ನು ಮುಂದೆ ಸೋಷಿಯಲ್ ಮೀಡಿಯಾ ಕಂಪನಿಗಳು ಬಳಕೆದಾರರ ವಯಸ್ಸನ್ನ ಕೇವಲ ಒಂದು ಕ್ಲಿಕ್ ಮೂಲಕ ಅಲ್ಲದೆ ಆಧಾರ್ ಕಾರ್ಡ್ ಅಥವಾ ಇತರ ಸರ್ಕಾರಿ ಗುರುತಿನ ಚೀಟಿಗಳ ಮೂಲಕ ಪರಿಶೀಲಿಸುವುದನ್ನು ಕಡ್ಡಾಯ ಮಾಡಬಹುದು. ಇನ್ನು ಟೆಕ್ ಕಂಪನಿಗಳ ಮೇಲೆ ಜವಾಬ್ದಾರಿ. ಮೇಟಾ, ಗೂಗಲ್ ಮತ್ತು ಎಕ್ಸ್ ಎಂತಹ ಕಂಪನಿಗಳು ತಮ್ಮ ಪ್ಲಾಟ್ಫಾರ್ಮ್ಗಳಲ್ಲಿ 16 ವರ್ಷದ ಕೆಳಗಿನ ಮಕ್ಕಳು ಅಕೌಂಟ್ ತೆರೆಯದಂತೆ ತಡೆಯಲು ಹೊಸ ತಂತ್ರಜ್ಞಾನ ಅಳವಡಿಸಬೇಕಾಗುತ್ತೆ. ಸೈಬರ್ ಟಾಸ್ಕ್ ಫೋರ್ಸ್ ಅಂದ್ರೆ ಇದಕ್ಕಾಗಿ ವಿಶೇಷ ಸೈಬರ್ ತಂಡವನ್ನು ರಚಿಸಿ ಮಕ್ಕಳ ಅಕೌಂಟ್ಗಳ ಮೇಲೆ ನಿಗಾ ಇಡಲು ಸರ್ಕಾರ ಯೋಜಿಸ್ತಾ ಇದೆ. ಇನ್ನು ಭಾರಿ ದಂಡ ಮತ್ತು ಕಾನೂನಿನ ಕ್ರಮಗಳು. ಈ ಕಾನೂನು ಬರೀ ಕಾಗದದ ಮೇಲೆ ಇರೋದಿಲ್ಲ, ಇದರಲ್ಲಿ ಭಾರಿ ದಂಡದ ಪ್ರಸ್ತಾವನೆ ಕೂಡ ಇದೆ. ಕಂಪನಿಗಳಿಗೆ ದಂಡ. ನಿಯಮ ಉಲ್ಲಂಘಿಸಿ ಮಕ್ಕಳಿಗೆ ಅಕೌಂಟ್ ತೆರೆಯಲು ಬಿಡುವ ಕಂಪನಿಗಳಿಗೆ ಪ್ರತಿ ಉಲ್ಲಂಘನೆಗೆ 10 ಲಕ್ಷ ರೂಪಾಯಿವರೆಗೆ ದಂಡ ವಿಧಿಸುವ ಚರ್ಚೆ ನಡೀತಾ ಇದೆ. ಇನ್ನು ಜಾಗತಿಕ ಮಾದರಿ. ಆಸ್ಟ್ರೇಲಿಯಾ ದೇಶವು ಈಗಾಗಲೇ ಇಂತಹದೊಂದು ಕಾನೂನನ್ನು ತಂದಿದೆ. ಅಲ್ಲಿನ ಮಾದರಿಯನ್ನ ಕರ್ನಾಟಕ ಸರ್ಕಾರ ಅನುಸರಿಸ್ತಾ ಇದೆ ಅಷ್ಟೆ. ಪೋಷಕರ ಹೊಣೆಗಾರಿಕೆ. ಮಕ್ಕಳ ಕೈಗೆ ಮೊಬೈಲ್ ಕೊಟ್ಟು ಸೋಷಿಯಲ್ ಮೀಡಿಯಾ ಬಳಸಲು ಬಿಡುವಂತಹ ಪೋಷಕರಿಗೂ ಕಾನೂನುಬದ್ಧ ತಿಳುವಳಿಕೆ ನೀಡುವ ಅಥವಾ ಎಚ್ಚರಿಕೆ ನೀಡುವ ನಿಯಮವನ್ನ ಇದರಲ್ಲಿ ಸೇರಿವೆ. ಇನ್ನು ಲೀಗಲ್ ವಿಶ್ಲೇಷಣೆ ಮತ್ತು ಸವಾಲುಗಳೇನು? ಇಲ್ಲಿ ನಾವು ಕೆಲವು ಪ್ರಮುಖ ಅಂಶಗಳನ್ನು ಗಮನಿಸಬೇಕು. ಕೇಂದ್ರ ಸರ್ಕಾರದ ನಿಯಮಗಳು. ಸೋಷಿಯಲ್ ಮೀಡಿಯಾ ಕಂಪನಿಗಳು ಕೇಂದ್ರ ಸರ್ಕಾರದ ಐಟಿ ಕಾಯ್ದೆ ಅಡಿಯಲ್ಲಿ ಬರ್ತವೆ. ರಾಜ್ಯ ಸರ್ಕಾರ ತನ್ನ ವ್ಯಾಪ್ತಿಯಲ್ಲಿ ಈ ನಿಷೇಧವನ್ನು ಎಷ್ಟು ಪರಿಣಾಮಕಾರಿಯಾಗಿ ಜಾರಿ ಮಾಡುತ್ತೆ ಎಂಬುದನ್ನು ಕುತೂಹಲ ಮೂಡಿಸಿದೆ. ಇನ್ನು ಖಾಸಗಿತನದ ಹಕ್ಕು. ವಯಸ್ಸಿನ ದೃಢೀಕರಣಕ್ಕಾಗಿ ಮಕ್ಕಳ ಡೇಟಾ ಸಂಗ್ರಹಿಸುವುದು ಖಾಸಗಿತನದ ಹಕ್ಕಿನ ಮೇಲೆ ಪ್ರಭಾವ ಬೀರಬಹುದು ಎಂದು ಕೆಲವು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಶೈಕ್ಷಣಿಕ ಬಳಕೆ. ಇಂದಿನ ದಿನಗಳಲ್ಲಿ ಅನೇಕ ಶೈಕ್ಷಣಿಕ ಮಾಹಿತಿಗಳು ಆನ್ಲೈನ್ನಲ್ಲಿ ಇರುತ್ತವೆ. ಈ ನಿಷೇಧವು ಕೇವಲ ಮನರಂಜನಾ ಸೋಷಿಯಲ್ ಮೀಡಿಯಾಗೆ ಸೀಮಿತವಾಗಿರುತ್ತಾ ಅಥವಾ ಶೈಕ್ಷಣಿಕ ವೆಬ್ಸೈಟ್ಗಳಿಗೂ ಅನ್ವಯವಾಗುತ್ತಾ ಎಂಬ ಸ್ಪಷ್ಟನೆ ಶೀಘ್ರದಲ್ಲಿ ಬರಲಿದೆ. ಸ್ನೇಹಿತರೆ, ಸರ್ಕಾರ ಕಾನೂನು ತರುವುದು ಒಂದು ಕಡೆ ಆದ್ರೆ, ನಮ್ಮ ಮನೆಯ ಮಕ್ಕಳನ್ನ ಮೊಬೈಲ್ ಚಟದಿಂದ ದೂರವಿಡೋದು ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು. ಸರ್ಕಾರದ ಈ ನಿರ್ಧಾರದ ಮೇಲೆ ನಿಮ್ಮ ಅಭಿಪ್ರಾಯ ಏನು? 16 ವರ್ಷದ ಕೆಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ನಿಷೇಧಿಸೋದು ಸರಿಯೇ ಅಥವಾ ತಪ್ಪೇ? ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಪ್ರತಿಯೊಬ್ಬ ಪೋಷಕರಿಗೂ ತಲುಪಲಿ. ವಿಡಿಯೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹೆಚ್ಚಿನ ಕಾನೂನು ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.